ಜರ್ನಿ ಅಲ್ಲ, ರೇಸ್. ಬಲರಾಮ ಜೈರಾಮ್ ಗ್ಯಾಂಗು. ನನಗೆ ಬುದ್ಧಿ ಬಂದಾಗಿಂದ ನಾನು ಮಾತಾಡೋದಕ್ಕಿಂತ ನನ್ನ ಕೈ ಮಾತಾಡಿರೋದೇ ಜಾಸ್ತಿ. ಬಲರಾಮನ ದಿನಗಳು ಎಷ್ಟು ಪಾಸಿಟಿವ್ ಆಗಿದೆ, ಆ ವಿಚಾರಗಳು ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ತಾರೆ. ನನಗೆ ಫಸ್ಟ್ ಶಾಟೇ ಹೋಗಿ ಕಾಲರ್ ಹಿಡಿಬೇಕು ಹಿಂಗೆ. ಅವ್ರು ಹೇಳಿದ್ದು ಒಂದೇ, ನೀನು ಆ್ಯಕ್ಟ್ರ್ ನಾನು ಆ್ಯಕ್ಟ್ರ್. ಬಟ್ ಈ ಹೊಡೆದಾಟ ಅದಕ್ಕೆಲ್ಲ ನೋ, ಅದೆಲ್ಲ ಮಾಡಿಲ್ಲ ನಾನು. ಆವಾಗ ಆಗಿನ ಭೂಗತ ಲೋಕ, ಆಗಿನ ಬೆಂಗಳೂರಿನ ಭೂಗತ ಲೋಕ ಹೇಗಿತ್ತು ಅನ್ನೋದು ಒಂದು ಗ್ಲಿಮ್ಸ್ ಆಗುತ್ತೆ. ಬಲರಾಮನ ದಿನಗಳು ಎಷ್ಟು ಪಾಸಿಟಿವ್ ಆಗಿದೆ, ಆ ವಿಚಾರಗಳು ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ತಾರೆ. ಒಂದು ನೆಗೆಟಿವ್ ಎಲಿಮೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರ ಅಂತ ತೋರ್ಸೋಕ್ಕೆ ಹೊರಟಿದ್ದೀವಿ ಅಷ್ಟೇ. ಏನು ಮಾಡಬೇಕು ಅಂತ ತೋರ್ಸೋಕ್ಕೆ ನಮ್ಗೆ ಶಕ್ತಿ ಇಲ್ಲದಿದ್ರು ಏನು ಮಾಡಬಾರ್ದು ಅಂತ ತೋರಿಸ್ಬೋದಲ್ಲ. ಆ ನಿಟ್ಟಲ್ಲಿ ಚೈತನ್ಯ ಆ ದಿನಗಳು ಮಾಡಿದ್ಮೇಲೆ ಮತ್ತೆ ಬಲರಾಮ ದಿನಗಳು ಮಾಡಬೇಕು ಅಂತ ವಿನೋದ್ ಅಂದ್ಕೊಂಡಾಗ ನನಗೂ ಒಂದು ಪಾತ್ರ ಇತ್ತು, ತುಂಬ ಚಂದನೆಯ ಪಾತ್ರ. ವಿನೋದೇ ಪ್ರಪೋಸ್ ಮಾಡಿದ್ದು, ನೀವು ಇರಬೇಕು ಈ ಪಿಕ್ಚರಲ್ಲಿ ಅಂತ. ನಂದು ಸಂಜು ದಿನಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಕಷ್ಟ ಆಯಿತು, ಮಾಡೋಕ್ಕಾಗಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂದರೆ, ತುಂಬ ಒಳ್ಳೆಯ ಸಿನಿಮಾ, ಮುದ್ದಾಗಿದೆ, ನೋಡಿ ಅಂತ ಕೇಳ್ಬೋದು. ಶ್ರೇಯಸ್ ಥ್ಯಾಂಕ್ ಯು. ಎಷ್ಟು ಒಳ್ಳೆ ಪ್ರಯತ್ನಕ್ಕೆ ನೀನು ಕೈ ಜೋಡಿಸ್ದಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾರೂ ಸುಮ್ಮನೆ ಬಂದು ಈ ಥರ ಮಾಡ್ತೀವಿ ನಿಂತ್ಕೊಳ್ಳಲ್ಲ. ನಿನ್ನ ತನಕ್ಕೆ, ನಿನ್ನ ಒಳ್ಳೆತನಕ್ಕೆ, ಆಮೇಲೆ ವಿನೋದ್ ಬಗ್ಗೆ ನೀನು ಇಟ್ಕೊಂಡಿರೋ ಪ್ರೀತಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ನಾನು ಕೂತ್ಕೊಂಡು ಕೇಳಿದಾಗ ಏನು ಚೈತನ್ಯ ಹೆಂಗಾಗತ್ತಿದ್ದು ಅಂತ ಒಂದೇ ಮಾತು ಹೇಳಿದ್ದು, ಅಯ್ಯಪ್ಪ ನಾನು ಇಷ್ಟು ವರ್ಷ ಅವ್ರನ್ನ ಹಂಗೆ ನೋಡಿರಲಿಲ್ಲ, ನನಗೆ ಮಾದೇವ ನೋಡಿ ಇನ್ಸ್ಪೈರ್ ಆಗ್ಬಿಡ್ತು ಅಂತ. ನಮ್ಮ ತಂದೆಯವರಿಂದ ನಾನು ನೋಡಿ ಕಲ್ತಿದ್ದು. ಬಿಕಾಸ್ ಐ ಸೀನ್ ಇಸ್ ಪೀಕ್ ಟೈಮಲ್ಲೂ ಯಾವುದೇ ಅಭಿಮಾನಿ ಬರಲಿ, ಯಾವುದೇ ಒಂದು ಅವ್ರ ಟೆನ್ಷನ್ ಇರಲಿ, ಶೂಟಿಂಗಲ್ಲಿ ಅವ್ರ ಡೈರೆಕ್ಟರು ಈ ಕಡೆ ಪ್ರೊಡಕ್ಷನ್ನು ಈ ಕಡೆ ಏನೋ ಒಂದು ಕಂಪೋಸ್ ಮಾಡ್ಕೊಂಡೆಲ್ಲ ಮಾಡ್ತಿರ್ಬೇಕಾರೆ ಯಾರೋ ಹಣ ಅಭಿಮಾನಿ, ಏನು ರಾಜ ಬಂದ್ಬಿಡು ಬರ ಮಂಗ ರಾಜ ಅಂದ್ಕೊಂಡು ಒಂದು ಫೋಟೋ ಕೊಟ್ಟು ಆಮೇಲೆ ನಿಂತ್ಕೊಳ್ಳೋದು ಹೆಂಗೆ, ಬಾ ಅಂದ್ಬಿಟ್ಟು ಫೋಟೋ ತೆಗೆಸಿ ಕಳಿಸೋರು. ಅಲ್ಲಿ ಹೊಸಕೆರೆಹಳ್ಳಿಯಲ್ಲಿ ಆ ಮೇನ್ ರೋಡು, ಕರ್ನಾಟಕ ಬ್ಯಾಂಕ್ ಮೇನ್ ರೋಡ್ ಏನೀಗ ನಮ್ಮ ತಂದೆಯವ್ರ ಸರ್ಕಲ್ ಹೆಸರು ಆಗಿದೆ, ಆ ರೋಡಲ್ಲೇ ಒಂದು ಸ್ಟುಡಿಯೋ ಇತ್ತು, ಫೋಟೋ ಸ್ಟುಡಿಯೋ. ಆ ಹುಡುಗನ್ನ ಆ ಏರಿಯಾ ಫುಲ್ಲು ನಮ್ಮ ತಂದೆಯವರೇ ರಿಬನ್ ಕಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ, ಕೆಲವ್ರಿಗೆಲ್ಲ ದುಡ್ಡು ಕೊಟ್ಟು ಅಂಗಡಿ ಸ್ಟಾರ್ಟ್ ಮಾಡುವಂತೆಲ್ಲ ಮಾಡಿರೋದು ಇವರೇ. ಮಾಡು ನೀವು ಮಾಡ್ತಾ ಇರೋದು, ಆಯಿತು ಸ್ಟಾರ್ಟ್ ಮಾಡು ಅಂತ. ಅಲ್ಲೆಲ್ಲ ಅಂಗಡಿಗಳೆಲ್ಲ ಇವರೇ ಎಲ್ಲನೂ ಇವರೇ ಓಪನ್ ಮಾಡೋದು, ಎಲ್ರಿಗೂ ಸಪೋರ್ಟ್ ಮಾಡ್ತಿರೋದು. ಒಂದು ಫೋಟೋ ಸ್ಟುಡಿಯೋ ಒಂದು ಓಪನ್ ಮಾಡಿದರು. ಆ ಹುಡುಗಂದು ಏನು ಕೆಲಸ ಅಂದರೆ, ಎವ್ರಿ ಡೇ ಬೆಳಗ್ಗೆ ಇವರು ಶೂಟಿಂಗ್ ಹೋಗ್ಬೇಕಾದ್ರೆ ಒಂದಿಷ್ಟು ಅಭಿಮಾನಿಗಳು ಬರೋರು, ಎಲ್ಲರಿಗೂ ಬರೋದು ಫೋಟೋ ತೆಗಿ ಎಲ್ಲರೂ ನಂಬರ್ ಕೊಟ್ಬಿಡಿ, ನೀವು ಅಪ್ಪ ಎಲ್ರಿಗೂ ಕಳಿಸ್ಬಿಡು, ಪೇಮೆಂಟ್ ನಾನು ಕೊಟ್ಬಿಡ್ತೀನಿ ನನಗೆ. ಸೊ ಯೂಸ್ ಟು ಪೇ, ಅವ್ರವ್ರ ಅಡ್ರೆಸ್ ತಗೊಂಡು ಕಳಿಸ್ಬಿಡು ಅಂತ. ಸೊ ಆ ಒಂದು ಅವರ ಒಂದು ಗುಣ ಆಗಲಿ, ಅವರು ಹೌ ಈ ಯೂಸ್ ಟು ಬಿಹೇವ್, ಹೌ ಈ ಹ್ಯಾಂಡಲ್ಡ್ ಇಸ್ ಸ್ಟಾರ್ಡಮ್, ಅದೆಲ್ಲ ನೋಡಿದ್ದೀನಿ ತುಂಬ. ಸೊ ಅಲ್ಲಿಂದ ನಾನು ಅಳವಡಿಸ್ಕೊಂಡಿರೋದು. ಕೆಟ್ಟದ್ದು ಬೇಡ, ಕೆಟ್ಟದ್ದು ಕೆಲವರಿಗೆ ಎಲ್ಲರಿಗೂ ಒಂದಿಷ್ಟು ಇರುತ್ತೆ. ಸೊ ಅವರಲ್ಲಿ ಎಷ್ಟೋ ಒಳ್ಳೆ ಗುಣಗಳಿತ್ತಲ್ಲ. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಮಮ್ತಾಜು. ಅದರಲ್ಲಿ ದರ್ಶನ್ ಸರು ಗೆಸ್ಟ್ ಅಪಿರೆನ್ಸ್ ಮಾಡ್ತಾರೆ. ಫಸ್ಟ್ ಡೇ ಶಾರ್ಟ್ ನಂದು ಧರ್ಮಕೀರ್ತಿದು. ಫಸ್ಟೇ ಹೋಗಿ ನಾನು ಅವ್ರ ಕಾಲರ್ ಹಿಡಿಬೇಕು. ಸಂಗೊಳ್ಳಿ ರಾಯಣ್ಣ ಮಾಡಿದರು, ಅಷ್ಟು ಫೇಮಲ್ಲಿದ್ದರು ಅವಾಗ. ನನಗೆ ಫಸ್ಟ್ ಶಾಟೇ ಹೋಗಿ ಕಾಲರ್ ಹಿಡಿಬೇಕು ಹಿಂಗೆ. ಅವ್ರು ಹೇಳಿದ್ದು ಒಂದೇ, ನೀನು ಆ್ಯಕ್ಟ್ರೆ ನಾನು ಆ್ಯಕ್ಟ್ರೆ, ಏನು ಒಂದೇ ಟಿಕಲ್ ತಗೋ, ಆರಾಮಾಗಿ ತಗೋ, ಬಾ ಮಾಡು. ಹಿ ಗೇವ್ ಮಿ ದಟ್ ಕಂಫರ್ಟ್ ಝೋನ್. ಅದೇ ಫಸ್ಟ್ ಸಿನಿಮಾ ನಂದು. ಅದಾದಮೇಲೆ ಕಿಟಣ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಹಾಗೆ ನೀವು ಮಾದೇವದಲ್ಲಿ ಇವನ್ ಯು ಲುಕ್ ಕ್ರೇಜಿ, ಬಾಮ, ಆ ಕೂದಲು, ಆ ಇದು, ಅಪ್ಪ ನಿಮ್ಮನ್ನ ನೋಡೇ ಆ ದುರಂಧರ್ ಕಾಪಿ ಮಾಡಿರೋದು. ನೀವು ಒಪ್ಬೇಕಾಗಿರೋದು ನಮ್ಮವರಲ್ವಾ, ನೀವು ಬೇರೆ ಬೆಂಕಿ. ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ, ಇವ್ರು ಆ ರಗಡ್ ನೋಡಿದ್ನಾ ಸಾರು, ಡಸ್ಕಿ ಲುಕ್ಕು, ಆ ಕಣ್ಣು, ಆ ಲೆನ್ಸು,
ಸಿನಿಮಾದಲ್ಲಿ ಡೈಲಾಗೇ ಇಲ್ಲ ಅಂತ ಹೇಳಿದರು. ಅವರು ಒಂಥರ ವೇಷ. ಈ ಸಾರ್ ನೋಡಿದ್ರೆ ಭಯಂಕರವಾಗಿತ್ತು ಆ ಲುಕ್ಕು. ಹತ್ರದಿಂದ ನೋಡೋಕ್ಕೆ ಭಯ ಪಡ್ತಾ ಇದ್ವಿ, ಅಷ್ಟು ಒಂದು ಲುಕ್ಕು. ಎಲ್ಲ ಬ್ರೌನಿಷ್ ಮಾಡಿ ಟುಕ್ ಕೇರ್. ನೋಡಿ, ಒಂದು ಸಿನಿಮಾ ಗೆಲ್ಲಕ್ಕೆ ಇಂಥ ಹಾರ್ಟ್ಸೇ ಇಂಪಾರ್ಟೆಂಟ್. ಈ ಸೀನಿಯರ್ಸ್ ಅವ್ರ ಹತ್ರ ನಾವು ಕಲಿಬೇಕಾಗಿರೋದು ಇದೆ. ಕಿಟ್ಟಣ್ಣ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಸಿಲಿಕಾನ್ ಸಿಟಿ ಮಮ್ತಾಜ್ ಆದಮೇಲೆ ನನಗೆ ಮಣಿ ಬೈ ಮಾಡಿದ್ರು. ಇಡೀ ಬೆಂಗಳೂರೇ ಚೈನ್ ಸ್ನ್ಯಾಚಿಂಗ್ ಬಾಸ್ ನಾನು. ಏನು ಕಡ್ಡಿ ಅವಾಗ ಸಿನಿಮಾದಲ್ಲಿ ಮಾತ್ರ ಕಮಿಷನರ್ ಲೆವೆಲ್ಗೆ ಹೋಗಿತ್ತು. ಭಾಸ್ಕರ್ ರಾವ್ ಇದ್ರು ಅವಾಗ, ಕರೆದು ನಮಗೆಲ್ಲ ಅವಾರ್ಡ್ ಕೊಟ್ಟಿದ್ರು, ಅವೇರ್ನೆಸ್ಸು. ಇವರು ಅವತ್ತು ಒಂದೇ ನಿರ್ಧಾರ ತೊಗೊಂಡಿದ್ದು, ನೀನು ಹೋಗಿ ಮಾಡ್ತೀಯ, ಒಂದು ಪುಷು. ಅವತ್ತಿಂದ ಇವತ್ತರೆಗೂ ಆ ಧೈರ್ಯ ಹಾಗೇ ಇದೆ ನನಗೆ. ಆ ಪ್ರೀತಿ ಇವನ್ ನನಗೆ ವಿನೋದ್ ಸರ್ ಅಷ್ಟೇ. ಲಾಸ್ಟ್ ಮೂವಿ ವರ್ಧಾ ಮಾಡಿದ್ವಿ, ಅಲ್ಲೂ ಅಷ್ಟೇ. ನೀನು ಹೇಳ್ದಂಗೆ ಆ ಪುಷು. ನಾವಿದೆಲ್ಲ ಫ್ಯೂಚರಲ್ಲಿ ಈ ಕೀ ಪಾಯಿಂಟ್ಸ್ ಅಂತೀವಿ, ಬೆಳೆಯೋದಕ್ಕೆ ಒಂದು ಲಕ್ಷಣಗಳಿದು. ಇದನ್ನೆಲ್ಲ ಕಲ್ತ್ಕೊಂಡು ನಾವು ಅರ್ಥಕೊಂಡು, ತೇಜಸ್ ದಿಸ್ ಆರ್ ಮೈ ಬ್ಯಾಕ್ ಬೋನ್ಸ್ ಅಂದರೆ ಒಂದು ಸ್ಟ್ರೆಂತ್, ಒಂದು ಬೆಳೆಯೋಕ್ಕೆ ಯಂಗ್ಸ್ಟರ್ಸ್ಗೆ ನಾ ಹೇಳೋದು. ನಮ್ಮದೆಲ್ಲ ಒಂಥರ ಇದು ಒಡಿಯು ಕಾಲ್, ಈ ಸ್ಕೂಲು ಕಾಲೇಜ್ ರೌಡಿಸಮ್ಮು. ಅಂದರೆ ರೌಡಿಸಮ್ ಅಲ್ಲ, ಒಂದು ಇರುತ್ತಲ್ಲ, ಒಂದು ಗ್ಯಾಂಗ್ ಬಾಯ್ಸು. ಸ್ಕೂಲ್ ಲೀಡರ್ ಆಗಿದ್ದೆ ನಾನು. ಆ್ಯಂಡ್ ಜೊತೆಯಲ್ಲಿ ನಮ್ಮದೊಂದಷ್ಟು ಟೀಮು, ಆ ಥರ ಎಲ್ಲ ನಡೀತಿತ್ತು. ಬಟ್ ಈ ಹೊಡೆದಾಟ ಅದಕ್ಕೆಲ್ಲ ಅದೆಲ್ಲ ಮಾಡಿಲ್ಲ ನಾನು. ಆವಾಗ ಅದೇ ಸರ್, ಒಂದಷ್ಟು ಸವಾಸ್ಗಳಾದಮೇಲೆ ಮಾಡಬೇಕಾಗಿ ಬಂತು. ಫ್ರೆಂಡ್ಶಿಪ್ಪು, ಅದನ್ನೇ ಹೇಳ್ತಿದ್ದಾರೆ ನೋಡಿ, ಸವಾಸಗಳು ಅಂತ ಆ ಕಡೆ ನೋಡ್ತಾರೆ. ಜಯರಾಜ್ ಅವ್ರದ್ದು ಒಂದಷ್ಟು ಕತೆಗಳು ಕೇಳಿದ್ದೆ. ಆ್ಯಂಡ್ ಆ ದಿನಗಳಲ್ಲಿ ಏನು ತೋರಿಸಿದ್ರೋ ಅದೆಲ್ಲ ಕೇಳಿರೋ ಕತೆಗಳು ನಾವು. ಸೊ ದಟ್ಸ್ ವೈ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ಫಾರ್ ಅಸ್ ಟು ವಾಚ್ ಆ ಕತೆಗಳನ್ನ. ಆ ಒಂದು ಸ್ಟೋರಿ, ಆ ಒಂದು ಎರ ಮುಗಿತಾ ಬರ್ತಾ ಇರೋ ಹಂಗೆ ಬಲರಾಮ ಅನ್ನೋದೊಂದು ಎರ ಸ್ಟಾರ್ಟ್ ಆಯಿತು. ಆ ಕತೆಗಳನ್ನೂ ಕೇಳಿದ್ವಿ. ಎಂಥ ಡೇರಿಂಗು. ಒಂದಷ್ಟು ಜನ ಇದ್ದರು, ಶ್ರೀರಾಮ್ಪುರ ಕಿಟ್ಟಿ ಇದ್ದರು, ಬಲರಾಮ ಅವರಿದ್ದರು, ರೈ ಇದ್ದರು. ಸೊ ಇವ್ರದ್ದೆಲ್ಲ ಒಂದು ಗ್ಯಾಂಗ್ಸ್ಟರ್ ಕತೆಗಳು ಕೇಳೋದಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಅದನ್ನೆಲ್ಲ ನಾನು ಹೇಳ್ದಂಗೆ ಬರೀ ಪೇಪರ್ಗಳನ್ನ ಓದ್ತಿದ್ವಿ. ಆನ್ ಸ್ಕ್ರೀನು ನೋಡೋದಕ್ಕೆ ನಮಗೆ ಯಾವತ್ತೂ ಚಾನ್ಸ್ ಸಿಕ್ಕಿರಲಿಲ್ಲ. ಆ್ಯಂಡ್ ಇವತ್ತು ನಾವು ಅದೇ ಪಾತ್ರಗಳಲ್ಲಿ, ಅಂದರೆ ಆ ಥರ ಒಂದು ಪಾತ್ರಗಳಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಕೈಂಡ್ ಆಫ್ ಎಕ್ಸೈಟಿಂಗ್ ಮೂಮೆಂಟ್ ಫಾರ್ ಅಸ್. ನಾವು ಬರೀ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು ಅದೆಲ್ಲ ನೋಡಿ ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ದೊಡ್ಡವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಿದ್ವಿ. ನಾವು ಬೀಯಿಂಗ್ ಅ ಪಾರ್ಟ್ ಆಫ್ ಸಚ್ ಮೂವಿ, ಪ್ರತಿದಿನ ಬೆಳಗ್ಗೆ ಎದ್ದರೆ ನಮಗೊಂದು ಎಕ್ಸೈಟ್ಮೆಂಟ್ ಇರೋದು ಸೆಟ್ಟಿಗೆ ಹೋಗೋದಕ್ಕೆ, ಆ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋದಕ್ಕೆ. ಆ್ಯಂಡ್ ಒಂದಷ್ಟು ಇನ್ಸಿಡೆಂಟ್ಗಳನ್ನ ವಿ ಹ್ಯಾವ್ ರೀಕ್ರಿಯೇಟೆಡ್ ಸಮ್ ಇನ್ಸಿಡೆಂಟ್ಸ್ ವಿಚ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ್ಯಾಟ್, ಬಟ್ ಒಂದಷ್ಟು ಇನ್ಸಿಡೆಂಟ್ಗಳು ರೀಕ್ರಿಯೇಟ್ ಆದಾಗ ನೋಡೋದಕ್ಕೆ ಇಟ್ ವಿಲ್ ಟೇಕ್ ಯು ಬ್ಯಾಕ್ ಟು ದೋಸ್ ಟೈಮ್ಸ್. ಆ ಟೈಮ್, ಆ ಎರ. ನಾವು ಹುಟ್ಟು ನಮಗೆ ಈ ಮೊಬೈಲ್ ಫೋನ್ಸು, ಟವರ್ಸು, ಈ ಟೆಕ್ನಾಲಜಿ ಇರಲಿಲ್ಲ. ನಮಗೆ ಎಂಟರ್ಟೈನ್ಮೆಂಟ್ ಅಂತಿದ್ದು ಒಂದು ಟಿ ವಿ ಬಿಟ್ಟರೆ ನ್ಯೂಸ್ ಪೇಪರ್ಸ್. ಸೊ ಇದರಲ್ಲಿ ನೋಡಿರೋದನ್ನೆಲ್ಲ ನಾವು ಇವಾಗ ಸಿನಿಮ್ಯಾಟಿಕ್ ಆಗಿ ಆ ದೊಡ್ಡ ಪರದೆ ಮೇಲೆ ತೊಗೊಂಡು ಅದು ಎಲ್ಲ ಲೆಜೆಂಡ್ಸು, ಅವ್ರ ಪರ್ಫಾರ್ಮೆನ್ಸ್ಗಳು. ಈಗ ನಮಗೆ ಒಂದು ರೆಫರೆನ್ಸ್ ಇಲ್ಲದೆ ಇರೋವಾಗ ಈ ಜನ್ರೇಷನ್ಗೆ ಆ ಫೇಸ್ ರೆಫರೆನ್ಸ್ಗಳಿಲ್ಲ, ಬಟ್ ಕತೆಗಳು ಗೊತ್ತು. ಆ ಕತೆಗಳಿಗೆ ಈ ಫೇಸ್ಗಳನ್ನ ರೆಫರೆನ್ಸ್ ಅಂತ ಹಾಕ್ಕೊಂಡಾಗ ದೇ ಫಿಟ್ ಎಕ್ಸಾಕ್ಟ್ಲಿ ಟು ದಟ್ ಕ್ಯಾರೆಕ್ಟರ್. ಅಲ್ಲಿ ಹೋಗಿ ಆ ಕತೆಗಳು, ಆ 80s, ವಿ ವಿಲ್ ಹ್ಯಾವ್ ಅ ಟೈಮ್ ಟ್ರಾವೆಲ್. ಅಂದರೆ ಪಾಸ್ಟಿಗೆ ಹೋಗಿ ಆ ಇನ್ಸಿಡೆಂಟ್ಗಳನ್ನ ಕಣ್ಣಲ್ಲಿ ನೋಡ್ದಂಗೆ ಇರುತ್ತೆ ಈ ಸಿನಿಮಾನಲ್ಲಿ ಇರೋ ಒಂದೊಂದು ಸೀನ್ಗಳು. ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ನಾನು ಹೇಳ್ತೀನಲ್ಲ, ಐ ವಾಸ್ ವೆರಿ ಎಕ್ಸೈಟೆಡ್. ಬಲರಾಮ ಶೂಟು ಅಂತ ಡೇಟ್ಸ್ ಬಂದಿದ ತಕ್ಷಣ ತುದಿಗಾಲಲ್ಲಿ ನಿಲ್ತಿದ್ದೆ, ಹೋಗಿ ಫಸ್ಟು ಶೂಟ್ ಮಾಡೋಣ ಅಂತಂದ್ಬಿಟ್ಟು. ಕ್ಯಾರೆಕ್ಟರ್ನೂ ಹಾಗೇ ಇತ್ತು, ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋವಾಗ ನಾನು ಸಾಕಷ್ಟು ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದೀನಿ, ಆ ಬಾಡಿ ಲ್ಯಾಂಗ್ವೇಜು, ಆ ತಮಿಳು ಅದೆಲ್ಲ ನನಗೆ ಅಷ್ಟು ಬರ್ತಿರಲಿಲ್ಲ, ಬಟ್ ಇಷ್ಟ ನನಗೆ ಮಾಡೋದಕ್ಕೆ. ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ನನಗೆ ವಿನೋದ್ ಸರ್. ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ವಾಟ್ ಹಿ ಹ್ಯಾಡ್. ನನಗೆ ಅದು ಇನ್ನೂ ಡೈಲಾಗ್ ನನಗೆ ಬಾಯಿನಲ್ಲಿ ಮಜಾ ಬರೋದು ಅಂದರೆ ದಮ್ಮ ತುಂಡು ಪಯ್ಯಾನಿ ಅಂತಂತಾರೆ. ಫಸ್ಟ್ ಟೈಮ್ ಕೇಳಿದ್ದು ನಾನು ಅದನ್ನು. ಅದು ವಿನೋದ್ ಸರ್ ಹೇಳಿದ್ದು.
ಯಾರೋ ಬಲರಾಮ ಏಯ್ ಪೋಪೋ ದಮ್ಮಾತ್ತುಂಡು ಪಿಳ್ಳೇನಿ ಅಂತ ಪಯ್ಯನಿ ಮಜವಾಗಿ ಬಂದಿದೆ ಅದು. ಅದೆಲ್ಲ ಯುನೋ ದಟ್ ಬಾಡಿ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜು, ಆ ತಮಿಳ್ ಮಿಕ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ. ಕೆನ್ನೆ ಮೇಲೆಲ್ಲ ಓಡಿಸ್ಕೊಂಡಿದ್ದೆ ನಾನು, ಹೇಳಿದ್ದೆ. ಅದು ಹೇಳಿ ಮಾಡಿಸ್ಕೊಂಡಿರೋದು ಅದು. ತುಂಬ ಹಾವಳಿ ಏರಿಯಾ ಅದು. ಅದು ಎಲ್ಲರೂ ಗ್ರೌಂಡ್ಗೆ ಬರೋರು. ನೋಡ್ಕೊಳ್ಳಿ ಅಂದರೆ ಹೆಸರು ನೀವು ಕಾಂಪ್ಲಿಕೇಶನ್ ಏನೂ ಆಗಿಲ್ಲ ಅಂದರೆ ಹೇಳಿ, ಇಲ್ಲ ಅಂದರೆ ಅಲ್ಲಿ ಕುಳ್ಳಿಯವ್ರು ಅಂತ ಇದ್ರು, ಡಿಂಗ್ರಿ ಮಣಿ ಅಂತಿದ್ರು, ಆಮೇಲೆ ಲಾರಿ ಅಂತಿದ್ರು, ದೊಡ್ಡಮತ್ತಿ, ಚಿಕ್ಕಮತ್ತಿ, ಇವರೆಲ್ಲ ಒಂದು ಏರಿಯಾ ನಮ್ಮ ಕಡೆ. ನಮ್ಮ ಕ್ರಿಕೆಟ್ ಆಡೋರು. ಅದು ನಾನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡುವೆ. ಆವಾಗ ಸಖತ್ತಾಗಿ ಓಡಾಡ್ಸ್ಕೊಂಡು ಹೊಡೆದೀನಿ, ಒಂದು ಸತಿ ಬಾಲಕ ಕೇಳಿ. ಸೊ ಹಂಗಿದ್ದಾಗ ಅವರು ಅವಾಗ ಬೆಟ್ಟಿಂಗ್ಸ್ ಎಲ್ಲ ಇರೋದಲ್ಲ, ಸೊ ನಮ್ಮ ಮೇಲೆ ಕಟ್ಕೊಳೋರು. ಇವ್ರು ಗೆದ್ದ ಮೇಲೆ ನಮ್ಗೊಂದು ಮಸಾಲ ಮಜ್ಜಿಗೆ ಕೊಡಿಸೋರು ಸರ್. ಅದೇ ಖುಷಿ ನಮಗೆ. ನಮಗೆ ಜೀವನ ಗೊತ್ತಿರಲಿಲ್ಲ, ಏನೋ ವಿಷಯ ಗೊತ್ತಿರಲಿಲ್ಲ. ಸೊ ಯಾವಾಗ ಇವರೆಲ್ಲ ಹೇಳೋರು ನಮ್ಗೆ ಅವಾಗ, ನಾವು ಇಂಥವ್ರ ಜೊತೆ ಇದ್ವಿ, ನಾವು ಹಿಂಗಿದ್ವಿ, ಬಲರಾಮ ಅವ್ರ ಜೊತೆ ಇದ್ವಿ, ಈ ಥರ ಸೋಮ ಅವ್ರ ಜೊತೆ ಇದ್ವಿ ಅಂತೆಲ್ಲ. ಆ ಕತೆಗಳೆಲ್ಲ ನಾವು ಕೇಳಿದ್ವಿ, ಹೆಂಗೆ ಇವ್ರು ಏನು ಕತೆಗಳು. ಸೊ ಅದನ್ನೇ ಪಾಪ ಒಂದು ಸತಿ ಅದು ಸ್ಟಾರ್ಟ್ ಆದಮೇಲೆ ಯಾರೂ ಬೇಕಂತ ಕ್ರೈಮ್ ಮಾಡೋರಲ್ಲ, ಇಲ್ಲ ಎಲ್ಲರೂ ಫ್ರೆಂಡ್ಶಿಪ್ಗೋಸ್ಕರ, ಇಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ. ತುಂಬ ಎಮೋಷನ್ ಇರೋನೇ ರೌಡಿ ಆಗ್ತಾನಂತೆ ನಾನು ಕೇಳಿದ ಪಟ್ಟಕ್ಕೆ. ಸೊ ಆ ಥರ ಏನೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿ ಅವರೆಲ್ಲ ಅದು ಸಫರ್ ಮಾಡಿದ್ಮೇಲೆ ಅದೇ ಲೈಫ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಅವ್ರ ಹಣೆ ಬರೋಕ್ಕೆ. ಸೊ ಅವಾಗೆಲ್ಲ ಅವರೆಲ್ಲ ಹೇಳಿದ ಕತೆಗಳು ನಾನು ಕೇಳಿದ್ದೆ. ಬಲರಾಮನವ್ರು ಹೆಂಗಿದ್ರು, ಸೋಮನವ್ರು ಹೆಂಗಿದ್ರು, ಈ ಕಡೆ ಪುಷ್ಪಣ್ಣ ಹೆಂಗಿದ್ರು, ಕಲಾಪತವ್ರವ್ರು ಹೆಂಗಿದ್ರು, ಎಲ್ಲರೂ ಜೊತೆ ನಾವೆಲ್ಲ ಇದ್ವಿ ಅನ್ನೋ ಟೈಮಲ್ಲಿ ಅಂತ ಹೇಳಿದಾಗ ಆ ಕತೆಗಳೆಲ್ಲ ಕೇಳಿದ್ವಿ. ನಾನು ಅದನ್ನೇ ನಿಮ್ಗೆ ಹೇಳ್ತಿದ್ನಲ್ಲ, ನಾನು ಆ ದಿನಗಳು ಮೂವಿ ನಾನೊಂದು 20-30 ಸತಿ ನೋಡಿದ್ದೀನಿ. ಆ ಮೂವಿನ ಅಷ್ಟಿಷ್ಟ ನನಗದು. ಅದಾದಮೇಲೆ ನನಗೆ ಯಾವಾಗ ಬಲರಾಮನ ದಿನಗಳು, ಐ ವಾಸ್ ಸೋ ಎಕ್ಸೈಟೆಡ್. ನನಗೆ ಚಿಕ್ಕ ಪಾತ್ರ ಆದ್ರೂ ನಾನು ಇಲ್ಲ ಸರ್ ನಾನು ಮಾಡ್ತೀನಿ, ನಾನು ಡೆಫಿನೆಟಾಗಿ. ಫಸ್ಟ್ ಮೇನ್ ಕಾರಣ ನನಗೆ ಚೈತನ್ಯ ಸರು, ಆಮೇಲೆ ನೆಕ್ಸ್ಟು ವಿನೋದ್ ಸರ್ ಮಾಡ್ತಾಯಿದ್ದಾರೆ ಅಂದಾಗ ಐ ವಾಸ್ ಸೋ ಐ ಮೀನ್ ಆ ಒಂದೊಂದು ಎಕ್ಸೈಟ್ಮೆಂಟ್ ಹೇಳೋಕ್ಕಾಗಲಿಲ್ಲ ನನಗೆ. ಆಮೇಲೆ ವಿನಯ್ಗೂ ಹೇಳಿದೆ, ಇಲ್ಲ ಡಲ್ಲಿಂಗ್ ಮಾಡೋಣ, 100% ಮಾಡೋಣ. ವಿನಯ್ ಹೇಳ್ದಂಗೆ ಫಸ್ಟ್ ಡೇ ಹೋಗಿದ ತಕ್ಷಣ ಫೈಟ್ ಸೀನು ಅದು ಹೇಳ್ದಂಗೆ ಯಾರ ಮುಂದೆ ನಾನು ವಿನೋದ್ ಸರ್ನ ನೋಡ್ತಾ ಇದ್ದೀನಿ, ಹೆಂಗಪ್ಪ ಇದು ಏನು ಇವಾಗ ವಿನೋದ್ ಸರ್ ನೀವು ಮಾಡಿ ನೀವು ತಲೆ ಕೆಡ್ಸ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ರು, ಹಂಗೆ ಮಾಡಿ ಅಂತಾರೆ. ಬಟ್ ನಮಗೊಂದು ಧೈರ್ಯ ಬರಬೇಕಲ್ಲ, ಡಿಚ್ಚಿ ಕೊಡಬೇಕು ಅಂತಾರೆ, ನೀವು ಕೊಟ್ರಿ ಹಿಂಗೆ ಅಂತಾರೆ. ನಾನು ಒಂದು 2-3 ಸತಿ ನನಗೂ ಸ್ವಲ್ಪ ಆಯಿತು, ಅದಿರುತ್ತಲ್ಲ ಸರ್ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಹಿ ಮೇಡ್ ಅಸ್ ಸೋ ಕಂಫರ್ಟೇಬಲ್ ಅಂದಾಗ ಅದೊಂದು ವಿನಯ್ ಹೇಳ್ದಂಗೆ ನಂದು ಅಷ್ಟೇ. ಫಸ್ಟು ಫೈಟ್ ಸೀನ್ ಬಂದಾಗ ಒಂದೇ ಟೇಕಲ್ಲಿ ಮಾಡಬೇಕು. ಅದು ಒಂದು 20-30 ಸಿಂಗಲ್ ಶಾಟ್ ಆ್ಯಕ್ಷನ್. ಅದು 20-30 ಮೆಟ್ಲಿತ್ತು, ಅದನ್ನು ಹತ್ಕೊಂಬರ್ತಾರೆ, ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಬರ್ತಾರೆ, ತಿರ್ಗಿ ಅಲ್ಲಿಂದ ಜಂಪ್ ಮಾಡಿ ಎಲ್ಲರನ್ನೂ ಹೊಡೆದು ಒಂದೇ ಟೇಕಲ್ಲಿ ಮುಗಿಸ್ಬೇಕು ಅದು. ಆಮೇಲೆ ವಿನೋದ್ ಸರ್ ನೋಡಿದ್ರು ನಾನು ಮಾಡ್ತಾನೆ, ಬಟ್ ಅದು ಒಂದು ಸತಿ ಒಂದು ಮಾತು ಹೇಳ್ಬಿಡೋಣ ಅಂತ ಆ ಥರ ಬಂದರು. ರಜತ್ ಅವರೇ ಇದು ಒಂದೇ ಟೇಕು, ತುಂಬ ಕಷ್ಟಪಟ್ಟಿರ್ತೀನಿ, ಸ್ವಲ್ಪ ನೋಡಿ ಅಂದರು. ಸಾರ್ ನಾನು ಮಾಡ್ತೀನಿ ಬಿಡಿ ಸರ್, ತಲೆ ಕೆಡಿಸ್ಕೊಂಬಿಡಿ ಅಂತ. ಹಂಗೆ ಅದು ಮುಗೀತು, ತುಂಬ ಚೆನ್ನಾಗಿ ಬಂತು ಅದು. ಆ ಶಾರ್ಟ್ ಮುಗಿದ ತಕ್ಷಣ ಯು ಡೋಂಟ್ ಟ್ರಸ್ಟ್ ಮೀ, ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಸರ್ಗೆ. ಯಾಕಂದರೆ ಇಟ್ ವಾಸ್ ಸೋ, ಅಂದರೆ ಅದು ಇಂಟೆನ್ಸ್ ಇತ್ತು. ಆಮೇಲೆ ಆ ಶಾರ್ಟು ಎಲ್ಲರೂ ಅದನ್ನು ವೆಯ್ಟ್ ಮಾಡ್ತಾಯಿದ್ರು, ಒಂದೇ ಟೇಕ್ ಅಲ್ವಾ. ಸೊ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದು. ಅವಾಗ ನಾನು ನೋಡ್ತಿದ್ದೆ ಆ್ಯಕ್ಷನ್, ನಾನು ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡಿದ್ದು ಸರ್ನ ಆ್ಯಕ್ಷನ್ ಮಾಡ್ತಾಯಿದ್ದು. ಸೊ ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ತುಂಬ ಖುಷಿ ಕೊಡ್ತು. ಯಾಕಂದರೆ ಈ ಮೂವಿಲಿ ಒಂದು ವಿಜುವಲ್ ಟ್ರೀಟ್ ಏನು ಅಂದರೆ, ಇವಾಗ ಯೂಶ್ವಲಿ ಜೆನ್ ಝಿ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಯಾವತ್ತೂ ಈ 80s 90s ಇದನ್ನು ನೋಡಿಲ್ಲ. ಸೊ ರಾನೆಸ್ನ ನೋಡಿಲ್ಲ, ಹೆಂಗಿರುತ್ತೆ ಆ ಮಾತು, ಹೆಂಗಿರುತ್ತೆ ಆ ಆ್ಯಕ್ಷನ್ಸ್ ಹೆಂಗಿತ್ತು, ಫೈಟ್ ಇದು ಗ್ಯಾಂಗ್ ವಾರ್ಗಳು ಹೆಂಗಿತ್ತು, ಯಾವುದೂ ನೋಡಿಲ್ಲ. ಸೊ ಈ ಮೂವಿಲಿ ಏನು ಸಿಗುತ್ತೆ ಅಂದರೆ, ಒಂದು ರೌಂಡು ಇಡೀ 80s 90s ಕವರ್ ಮಾಡ್ಕೊಂಬಂದ್ಬಿಡುತ್ತೆ 2.5 ಅವರ್ ಮೂವಿಲಿ. ಸೊ ಅದೊಂದು ವಿಜುವಲ್ ಟ್ರೀಟ್ ಸಿಗುತ್ತೆ. 80ರಲ್ಲಿ ನಾನು ಹುಟ್ಟಿರೋದು. ಸೊ ಸ್ವಲ್ಪ ಈ ಮೈಗ್ರೇಷನ್ ಇತ್ತಲ್ಲ, ಈ ಡಾನ್ಗಳಿಂದ ಒಂಚೂರು ಪುಡಿದು ಎಲ್ಲ ಮಿಕ್ಸ್ ಅಲ್ಲ ಅಂಥ ಟೈಮ್ ನಮ್ಮದು. ಏರಿಯಾ ಚಾಮರಾಜಪೇಟೆ, ಬಸವನಗುಡಿ, ಪೊಲೀಸ್ ಕ್ವಾರ್ಟರ್ಸು, ಗೌರಿಪಾಳ್ಯ. ನಮ್ಮ ಸ್ಕೂಲೆಲ್ಲ ಏನು ಅಂದರೆ ಚಾಮರಾಜಪೇಟೆಲಿರೋ ಸ್ಕೂಲು, ಒಂಥರ ನ್ಯಾಷನಲ್ ಇಂಟಿಗ್ರೇಷನ್ ನಮ್ಮ ಸ್ಕೂಲೆಲ್ಲ. ನನ್ನ ಬೇಸಿಕಲಿ ನಾನು ಓದೋಕ್ಕೆ ಶುರು ಮಾಡಿದಾಗ ಏನು ಅಂದರೆ, ನಾವು ಲವ್ ಮಾಡಿದ್ರಲ್ಲ ಗಲಾಟೆ, ನನ್ನ ಫ್ರೆಂಡ್ ಡೋಗೆ ಗಲಾಟೆ. ಯಾವತ್ತು ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗಲೇ ಗಲಾಟೆ. ನನ್ನ ಡೋ ಗಲಾಟೆ ಆಗಬೇಕು ಅಂದರೆ ಇನ್ನೊಬ್ಬ 4 ಜನ ಫ್ರೆಂಡ್ ಬಂದಿರಬೇಕು. ಆ ಥರ ಒಂದು ಟರ್ಮ್ ನಮ್ಮದು. ಅದು ಬಿಟ್ಟರೆ ಸಿನಿಮಾ ನೋಡಿ ಗಲಾಟೆ ಮಾಡೋದು, ಸಿನಿಮಾ ನೋಡೋದು ಹಿಂಗೆ ಬದುಕಬೇಕಪ್ಪ ಅಂತ ಅಂದ್ಕೊಂಬಿಡೋದು ಸುಮ್ಮನೆ. ಇಮ್ಯಾಜಿನೇಷನ್ ಹುಡುಗರಿಗೆ 15-20 ವಯಸ್ಸಿರುತ್ತಲ್ಲ, ಅದು ನೋಡಿದಾಗ, ಯಾರನ್ನೋ ನೋಡಿದಾಗ
ನಾನು ಹಿಂಗಿರಬೇಕು, ನಾನು ಹಂಗೆ ಆಡಬೇಕು ಅಂತ ಕೂದಲು ಬಿಟ್ಕೊಳ್ಳೋದು, ಆ ಥರ ಡ್ರೆಸ್ ಹಾಕ್ಕೊಳ್ಳೋದು, ಆದ್ದರಿಂದ ಒಂದಿಷ್ಟು ಗಲಾಟೆಗಳಾಗೋದು. ಅದು ನಮ್ಮ ಸ್ಕೂಲ್ದು. ಅದು ಬಿಟ್ಟರೆ ಸಿನಿಮಾ ಕರಿಯರು, ಅಲ್ಲಿ ಬಂದಿದ್ದ ಪಾತ್ರಗಳೆಲ್ಲ ನನಗೆ ಆ್ಯಕ್ಚುಲಿ ನಾನು ಮಾಡಿದ್ದು ತಾಜ್ ಮಹಲ್ ಸಿನಿಮಾ ಎಂಥ ಇನೋಸೆಂಟ್ ಕ್ಯಾರೆಕ್ಟರ್ ಅದು ಸ್ಟಾರ್ಟ್ ಮಾಡಿದಾಗ. ಅದಾದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಗುಲಾಮ. ಇವತ್ತು ನನಗೆ ಇವಾಗ ಆಶ್ಚರ್ಯ ಆಗುತ್ತೆ ಆ್ಯಕ್ಚುಲಿ. 18 ವರ್ಷ ಆದಮೇಲೂ ನಿನ್ನೆ ಪಾಪ ಅರುಣ್ ಎಲ್ಲ ನನಗೆ ತೋರಿಸ್ತಾಯಿದ್ರು. ನಾನು ಇದೇ ಬಲರಾಮ ಪ್ರಮೋಷನ್ಗೆ ಹೋದಾಗ ಯಾರೋ ಸೈಡಲ್ಲಿ ವಿಡಿಯೋ ಮಾಡಿ ಹಾಕಿದ್ದು ಡೈಲಾಗು ಒಂದು 1.4 ಮಿಲಿಯನ್ 1.5 ಮಿಲಿಯನ್ ಎಲ್ಲ ರೀಚ್ ಆಗಿಬಿಟ್ಟಿದೆ. ಅದು ಎಷ್ಟು ಖುಷಿ ಆಗ್ಬಿಡುತ್ತೆ ಅಂತಂದರೆ, ಇದ್ರ ಮಧ್ಯದಲ್ಲಿ ನಾನೊಂದು 5 ವರ್ಷ ಇರಲಿಲ್ಲ, ಅದ್ರ ನೋವನ್ನೆಲ್ಲೋ ತುಂಬಿಡುತ್ತೆ. ಇವಾಗ ನಾವು ಎಲ್ಲೋ ಮಾಡಿ ಬಂದಿರೋ ಪಾತ್ರ ವಾಪಸ್ಸು ನನಗೆ ಲೈಫ್ ಕೊಡುತ್ತೆ ಅಂತಂದರೆ ಅದು ಒಂಥರ ನಮಗೇನೆ ಅದು ಖುಷಿ. ಅದು ಪ್ರತಿ ಸಿನಿಮಾಲೂ ಇರುತ್ತೆ. ನಾವು ಅದನ್ನು ಏನು ಮಾಡಬೇಕು ಅಂದರೆ, ಇವತ್ತು ನನಗೆ ರಿಯಲೈಸ್ ಆಗ್ತದೆ ಏನು ಅಂತಂದರೆ, ನಾವು ಎಫರ್ಟ್ ಹಾಕ್ಬಿಟ್ಟು ಹೋಗ್ತಾ ಇರಬೇಕು ಮುಂದೆ, ಆವಾಗ ಅದು ಗೆಲುವು ಬಂದಿರುತ್ತೆ. ವಿನೋದಣ್ಣ ಇಲ್ಲೇ ಇದ್ದಾರೆ, ನಾವು ದೊಡ್ಡವ್ರ ಮುಂದೆ ಮಾತಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ಅವರು ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ದೊಡ್ಡ ದೊಡ್ಡ ಬರ್ಡನ್ನೆಲ್ಲ ಕ್ಯಾರಿ ಮಾಡಿಬಿಡ್ತಾರೆ. ನಾವೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಮಾಡ್ತೀವಿ, ಹೊಟ್ಟೋಗ್ಬಿಡ್ತೀವಿ. ಅವರೆಲ್ಲ ನಿಂತ್ಕೊಂಡಿದ್ದು ಪಕ್ಕದಲ್ಲೂ ಆ್ಯಕ್ಟ್ ಮಾಡಿಸ್ತಾರೆ ನೋಡಿ. ನಾನು ಆ್ಯಕ್ಟ್ರು, ಬರೀ ಆ್ಯಕ್ಟ್ರು, ಆ್ಯಕ್ಟ್ ಮಾಡ್ತೀನಿ, ಹೊಟ್ಟೋಗ್ಬಿಡ್ತೀನಿ. ಅವರೊಂದು ಹೀರೋ ಆಗಿ ಪಕ್ಕದಲ್ಲಿರೋರನ್ನ ಆ್ಯಕ್ಟ್ ಮಾಡಿಸ್ಬಿಟ್ಟು ಹೋಗ್ತಾರಲ್ಲ, ಅದ್ರದ್ದು ಖುಷಿ ಅದು ಏನು ಅಂತ ನಮ್ಗೆ ಇವತ್ತು ಗೊತ್ತಾಗುತ್ತೆ. ಅದು ರಿಯಲೈಸೇಷನ್ ಯಾವಾಗ ಆಗೋದು ಹೇಳಿ, ನಮಗೂ ಬುದ್ಧಿ ಬರೋಕ್ಕೆ ಶುರು ಆಗಬೇಕಲ್ಲ, ಆವಾಗ ಗೊತ್ತಾಗತ್ತೆ ಅಷ್ಟೇ. ಸೊ ಆ ದಿನಗಳು ಸಿನಿಮಾನ ನಾನು ಕಾರವನಲ್ಲಿ ಕೂತ್ಕೊಂಡು ನೋಡಿದ್ದೆ. ನಾನು ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ, ಬಿಕಾಸ್ ನಾನು ಜಾಸ್ತಿ ಸಿನಿಮಾಗಳು ನೋಡ್ತಿರ್ಲಿಲ್ಲ. ಹಾಗಾಗಿ ಆ ಸಿನಿಮಾ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಮತ್ತು ಪುನಿ ಇಬ್ಬರು ಒಟ್ಟಿಗೆ ನೋಡಿದ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಸ್ಟಡಿ ಮಾಡಿದ್ದು. ಬಿಕಾಸ್ ಈ ಪಾತ್ರ ಹೆಂಗಿದೆ, ಯಾವ ಥರ ಇತ್ತು, ಆ 80s 90s ಅವನೇ ಆ ಪರ್ಸನ್ ಹೆಂಗೆ ಜೀವಿಸಿದ್ರು ಅನ್ನೋದ್ರ ಬಗ್ಗೆ ನಾನೊಂದಷ್ಟು ಸ್ಟಡಿ ಮಾಡಿದಾಗ ತಿಳ್ಕೊಂಡಂಥ ವಿಚಾರ. ಅದು ಬಿಟ್ಟು ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನನಗೇನಂದರೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಆ ಕ್ರಿಕೆಟ್ ವಿಚಾರಕ್ಕೆ ನಾವೆಲ್ಲ ಟೂರ್ನಮೆಂಟ್ಗಳು ಹೋಗ್ತಾಯಿದ್ವಿ, ಶಾರ್ಟ್ ಪಿಚ್ಚು ಬೌಂಡ್ರಿ ಮ್ಯಾಚಸ್ ಎಲ್ಲ ಆಡ್ತಿರ್ತಿದ್ವಿ. ಸೊ ಅಲ್ಲೇ ಒಂದಷ್ಟು ಹೊಡೆದಾಟಗಳು ನಡೀತಾ ಇರ್ತಿತ್ತು. ಅಲ್ಲೇನಂದರೆ ಒಂದೊಂದು ಊರು, ಈಗ ನಾನು ಬೆಳೆದಿದ್ದೆಲ್ಲ ಕೋಣನಗುಂಟೆ ಕ್ರಾಸು, ಆ ಲೋಕಲ್ ಏಟ್ಸಲ್ಲಿ ಒಂದಷ್ಟು ಈ ಕಡೆ ಅಂಜನಾಪುರದಲ್ಲಿ, ಆವಳಹಳ್ಳಿ, ಈ ಕಡೆ ರಘುನಹಳ್ಳಿ, ಆಮೇಲೆ ಉತ್ತರಹಳ್ಳಿ, ಸೊ ತುಂಬ ಕಡೆಯಿಂದ ಒಂದಷ್ಟು ಟೀಮ್ಗಳು ಬರ್ತಾಯಿತ್ತು. ಅಲ್ಲೊಂದೊಂದು ಏರಿಯಾಗೆ ಒಬ್ಬೊಬ್ಬರು ಇರ್ತಿದ್ರಲ್ಲ, ಸೊ ಅವ್ರ ಹೆಸರುಗಳು ಹೇಳ್ಕೊಂಬರೋರು. ಅಲ್ಲೊಂದಷ್ಟು ಹೊಡೆದಾಟಗಳು ನೋಡಿದ ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ, ಈ ಹೆಸರುಗಳನ್ನ ನಾನೆಲ್ಲ ರೀಸೆಂಟ್ಲಿನೇ ನಾನು ಕೇಳಿದ್ದೆ, ಬಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೆ ರೀಸೆಂಟ್ಲಿ. ಈ ಸಿನಿಮಾ ನಾನು ಯಾವಾಗ ಕಾಸ್ಟ್ ಆದ ಯಾವಾಗ, ಬಟ್ ಅದಾದ ಮೇಲೇ ಈಗ ಸರ್ ಬಲರಾಮ ಬಗ್ಗೆ ನಂಗೆ ದೇವರಣೆಗೂ ಗೊತ್ತಿರಲಿಲ್ಲ. ಈ ಸಿನಿಮಾ ಏನು ಶುರು ಆಯ್ತಲ್ಲ, ಆವಾಗಲೇ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ನಮ್ಮ ಪ್ರೆಸ್ ಮೀಟಲ್ಲಿ ಮೊನ್ನೆ ಸಾಂಗ್ ಲಾಂಚಲ್ಲಿ ಅದೇ ನಮ್ಮ ಎಲ್ಲ ಪತ್ರಕರ್ತರು ಕೇಳ್ತಾರೆ, ಸೊ ಈಗ ಹೊಸ ಹುಡುಗರು ಸೊ ಆನೆನೇ ಕರ್ಕೊಂಬರ್ಬೇಕಾ ಒಂದು ಸಿನಿಮಾಗೆ. ನಾನು ಹೇಳಿರ್ತೀನಿ, ಆನೆ ಬಲ ಬಂದಷ್ಟು ನಮಗೆ KVN ಅವರು ನಮಗೆ ಈ ಸಿನಿಮಾನ ಮಾಡ್ತಿದ್ದಾರೆ, ಒಂದು ಆನೆ ಇದ್ದಂಗೆ ಅವರು. ಸೊ ಅಂದಾಗ ಅಲ್ಲಿಂದ ಒಂದು ಕ್ವೆಶ್ಚನ್ ಬರುತ್ತೆ, ಹೊಸ ಹುಡುಗರು ಅಂದರೆ ನೀವು ರೀಚ್ ಮಾಡ್ತಿದ್ದೀರಾ, ಹೊಸ ಹುಡುಗರು ಆಗುತ್ತಾ, ರೀಚ್ ಮಾಡೋಕ್ಕಾಗತ್ತಾ ಆನೆನಾ ಅಂತ. ಅಂದರೆ ಆನೆನೇ ಕರ್ಕೊಂಬರ್ಬೇಕು ಅಂತ ನಾನು ಅವತ್ತು ಆ್ಯಕ್ಚುಲಿ ನಾನು ಆನ್ಸರ್ ಮಾಡಿದ್ದೆ. ಅದಾದಮೇಲೆ ನಾನು ಯೋಚನೆ ಮಾಡಿದ್ದೇನು ಅಂದರೆ, ಆನೆಗೆ ಏನು ಇಷ್ಟ ಹೇಳಿ, ಕಬ್ಬು ಬೆಲ್ಲ. ಕಬ್ಬು ಥರ ಸಿಹಿಯಾಗಿ ಒಂದು ಸಿನಿಮಾ ಮಾಡಿದ್ರೆ ಆನೆನೇ ಹುಡ್ಕೊಂಬರುತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಸಾಕು. ಒಂದು ನಾವು ನಮ್ಮ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಈಗ ನೋಡಿ, ನಮ್ಮ ಜೊತೆ ಇನ್ನೊಂದು ಸಿನಿಮಾ ಎಲ್ಲ ಬರ್ತಿದೆ, ಎಲ್ಲರೂ ಬರ್ತಿದ್ದಾರೆ. ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಖಂಡಿತ ಸಿನಿಮಾ ಜನನೇ ಇಷ್ಟಪಡ್ತಾರೆ. ಆ್ಯಂಡ್ ಎವ್ರಿ ಟೈಮ್ ಆನ್ ಸ್ಟೇಜ್ ಎವ್ರಿವೇರ್ ಐ ಟೆಲ್, ಒಂದು ಸಿನಿಮಾ ಪ್ರಚಾರಕ್ಕೆ ಯಾರೇ ಬಂದು ಹೇಳಿದ್ರೂ ಆ ಸಿನಿಮಾ ಎಷ್ಟೇ ಪ್ರಚಾರ ಆಗ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಹೋಗ್ಬೋದು, ಬಟ್ ಮಾರ್ನಿಂಗ್ ಶೋ ಆದಮೇಲೆ ಆ ಸಿನಿಮಾಗೆ ಜನ ಕರ್ಕೊಂಬರುತ್ತೆ. ಅಂದರೆ ಅದಕ್ಕೆ ಆ ಸಿನಿಮಾಗಿರೋ ತಾಕತ್ತದು. ಚೆನ್ನಾಗಿ ಮಾಡಿ ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಖಂಡಿತ ಜನ ಬಂದೇ ಬರ್ತಾರೆ. ಬಟ್ ಆ ಒಂದು ನಂಬಿಕೆ ನನಗಿದೆ. ಬಿಕಾಸ್ ಮಾದೇವ ಅಂತ ಒಂದು ಸಿನಿಮಾ ಬಂದಾಗ ಕಂಟೆಂಟೇ ಗೆದ್ದಿದ್ದು. ಅಫ್ಕೋರ್ಸ್ ಕಿಟ್ಟಪ್ಪ ಆಗಲಿ ಎಲ್ಲರೂ, ನಾವೆಲ್ಲ ಏನೇ ಆ್ಯಕ್ಟ್ ಮಾಡಿದ್ರು ಕಂಟೆಂಟ್ ವಾಸ್ ಸೋ ಸ್ಟ್ರಾಂಗ್. ಅದರದ್ದು ದುಪ್ಪಟ್ಟು ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಜನರಿಗೆ. ಬಿಕಾಸ್ ಆ ದಿನಗಳು
ನಮ್ಮ ಚೈತನ್ಯ ಸರ್ ಆಗಲಿ ಆ್ಯಂಡ್ ಆಶೀಶ್ ವಿದ್ಯಾರ್ಥಿ ಅವರು, ಅಟಲ್ ಕುಲಕರ್ಣಿ, ಒಂದು ದೊಡ್ಡ ಶರತ್ ಲೋಹಿತೇಶ್ ಅವರು, ಒಂದು ದೊಡ್ಡ ತಾರಾ ಬಳಗನೇ ಇದೆ ಈ ಸಿನಿಮಾದಲ್ಲಿ. ಎಲ್ಲರೂ ಅಭಿಮಾನಿಗಳೂ ಬಂದು ಖಂಡಿತ ಒಂದು ಸಲ ನೋಡ್ತಾರೆ. ಆ್ಯಂಡ್ ಅಂಡರ್ ವರ್ಲ್ಡ್ಗೆ ಅಂತ ಒಂದು ಫ್ಯಾನ್ ಬೇಸ್ ಇದೆ, ಅವರು ತುಂಬ ಇಷ್ಟಪಡ್ತಾರೆ. ಹೇಗೆ ಮಾಡಿರ್ಬೋದು ಆಗಿನ 80s 90s ಬೆಂಗಳೂರು ಯಾವ ಥರ ಇತ್ತು. ಸೊ ಎವ್ರಿ ಟೈಮ್ ಬಿಕಾಸ್ ನಾನು ಡೈರೆಕ್ಟರ್ ಸರ್ದು ಕೆಲವು ಮಾತುಗಳನ್ನ ನಾನು ಸೇರಿಸಿ ಮಾತಾಡ್ತಿದ್ದೀನಿ. ಆಗಿನ ಭೂಗತ ಲೋಕ, ಆಗಿನ ಬೆಂಗಳೂರಿನ ಭೂಗತ ಲೋಕ ಹೇಗಿತ್ತು ಅನ್ನೋದು ಒಂದು ಗ್ಲಿಮ್ಸ್ ಆಗುತ್ತೆ. ಆಗಿನ ಬೆಂಗಳೂರು ಹೇಗಿತ್ತು ಅದು ಒಂದು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನೋದನ್ನು ಡೈರೆಕ್ಟರ್ ಸರ್ ಯಾವಾಗಲೂ ಹೇಳ್ತಾರೆ. ಸೊ ಖಂಡಿತ ಇದೇ ಜೂನ್ 26ಕ್ಕೆ ಬಲರಾಮ ನಿಮ್ಮ ಮುಂದೆ ಬರ್ತಿದ್ದಾನೆ. ಪ್ರತಿ ಸಿನಿಮಾದಲ್ಲೂ ನನಗೆ ಫಸ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿನವರೆಗೂ ಪ್ರತಿ ಸಿನಿಮಾದಲ್ಲೂ ನನಗೆ ಬೆನ್ಗಾವಲಾಗಿದ್ದು, ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಏನಾದರೂ ತಪ್ಪು ಮಾಡಿದ್ರೆ ನನ್ನ ತಿದ್ದಿ ಬುದ್ಧಿ ಹೇಳಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಸೊ ಒಂದೊಳ್ಳೆ ಸಿನಿಮಾ ನೀವು ಕೊಡಬೇಕು ಅಂತ ತುಂಬ ಜನ ನಿರೀಕ್ಷೆಯಿಂದ ಹೇಳ್ತಿದ್ರು ನನಗೆ. ಅಭಿಮಾನಿಗಳು, ನಮ್ಮ ತಂದೆಯವರ ಅಭಿಮಾನಿಗಳು ಎಸ್ಪೆಷಲಿ ಹೇಳ್ತಿದ್ರು ನೀವು ಮಾಡಬೇಕು ಅಂತ. ಖಂಡಿತ ಮಾದೇವ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನನ್ನನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿ ಬೇಷ್ ಅಂತ ಹೇಳಿದ್ರು. ಸೊ ಅದೇ ಥರ ಇದೇ ಜೂನ್ 26 ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ಬಲರಾಮನಾಗಿ ಬರ್ತಾ ಇದ್ದೀವಿ. ಖಂಡಿತ ಒಂದು ಒಳ್ಳೆ ಸಿನಿಮಾ. ನಿಮ್ಮ ನಿರೀಕ್ಷೆ ಹಾಗೂ ನಿಮ್ಮ ಹಣಕ್ಕೆ ಯಾವುದೇ ರೀತಿಯಾದಂಥ ಮೋಸ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ದಯವಿಟ್ಟು ಬಂದು ನೋಡಿ ಹರಸಿ ಹಾರೈಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.